ಹಲೋ, ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುಧಿ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನೋಡ್ತಾ ಇರೋರು, ಕೇಳ್ತಾ ಇರೋರು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ಸು, ಕಮೆಂಟ್ಸು ಕೊಡೋದನ್ನ ಮರಿಬೇಡಿ. ಹ, ನಿನ್ನಂಥ ಹೃದಯವಂತ ಹುಡುಗನೇ ಸರಿ ಆ ಹುಡುಗಿಗೆ. ನನಗೆ ನಿನ್ನಲ್ಲಿ ಇರುವ ಯಾವ ಒಳ್ಳೆಯ ಗುಣಗಳೂ ಇಲ್ಲ. ಮೇಲಾಗಿ ನನಗೆ ನನಗೆ ಒಂದು ಕೈ ಕೂಡ ಸರಿಯಿಲ್ಲ. ಅವಳಿಗಿಂತ ವಯಸ್ಸಿನಲ್ಲಿ ತುಂಬ ದೊಡ್ಡವನು ನಾನು. ನನಗೆ ಒಬ್ಬ ಮಗಳಿದ್ದಾಳೆ. ನನ್ನಂಥವನು ಯಾವ ಕಡೆಯಿಂದ ನೋಡಿದರೂ ಅವಳಿಗೆ ಸರಿ ಜೋಡಿ ಅಲ್ಲವೇ ಅಲ್ಲ. ಮೊದಲನೆಯದಾಗಿ ನಾನು ಅವಳನ್ನು ಬಯಸಿದ್ದೇ ತಪ್ಪು. ಅದರ ಮೇಲೆ ಅವಳು ನನ್ನನ್ನು ಬಯಸಲಿ ಎಂದುಕೊಳ್ಳುವುದು ಅಪರಾಧ ಅದು. ಶಿ ಈಸ್ ರೈಟ್. ಅವಳು ನನ್ನನ್ನು ದ್ವೇಷಿಸಲಿ, ಅದೇ ಸರಿ. ನನಗೂ ಅವಳಿಗೂ ವರು ನಿನ್ನ ಬಾಳು ಬಂಗಾರವಾಗಲಿ ಕಣೋ. ನಿನ್ನ ಪ್ರೀತಿ, ವಿಶ್ವಾಸ, ಕಾಳಜಿಗೆ ನಾನು ಇಷ್ಟು ಮಾತ್ರ ಹಾರೈಸಬಲ್ಲೆ ಎಂದುಕೊಂಡು ಕಷ್ಟಪಟ್ಟು ಗಂಜಿಯನ್ನು ನುಂಗಿ ಕಣ್ಣು ಒತ್ತಿಕೊಂಡಿದ್ದ ಆಯುಷ್. ಯಾಕೋ ಮಗ, ಏನಾಯ್ತು? ಮತ್ತೆ ಏನಾದರೂ ಸಂಕಟ ಆಗ್ತಾ ಇದೆಯಾ? ಕಷ್ಟ ಆಗ್ತಾ ಇದೆಯಾ? ಆರ್ ಯು ಫೈನ್? ಅವನನ್ನೇ ನೋಡುತ್ತಾ ವರ್ಧನ್ ಗಾಬರಿಯಿಂದ ಕೇಳಿದ್ದ. ನೋ, ನಥಿಂಗ್ ಟು ವರಿ. ಐ ಆಮ್ ಪರ್ಫೆಕ್ಟ್ಲಿ ಫೈನ್ ಯಾರ್. ನೀನು ನನ್ನ ಮೇಲೆ ಇಟ್ಟಿರುವ ಪ್ರೀತಿ, ಕಾಳಜಿ ನೋಡಿ ಮನಸ್ಸು ತುಂಬಿ ಬಂತು ಕಣೋ. ಥ್ಯಾಂಕ್ಸ್ ಟು ಎವ್ರಿಥಿಂಗ್ ಮಗ. ನನ್ನ ಜೀವನದ ಅತಿ ಕಷ್ಟ ಕಾಲದಲ್ಲೂ ನನ್ನ ಜೊತೆಗೇ ಇದ್ದ ಒಂದೇ ಒಂದು ಆತ್ಮೀಯ ಜೀವ ಎಂದರೆ ಅದು ನೀನುವರು. ನಿನ್ನ ಋಣ ನನ್ನ ಮೇಲೆ ತುಂಬ ಇದೆ ಕಣೋ ಎಂದಿದ್ದ ಭಾವುಕನಾಗಿ ಆಯುಷ್. ಆಯು, ಏನೋ ಆಗಿದೆ ನಿನಗೆ ಇವತ್ತು? ಕುಡ್ದಿದೀಯಾ? ಖಂಡಿತ ಕುಡ್ದಿರ್ತೀಯ. ಕುಡಿಯೋದಕ್ಕೂ ಏನಾದರೂ ಆಗಿರಲೇಬೇಕಲ್ಲ. ಇಲ್ಲದಿದ್ದರೆ ನೀನು ಅತ್ತ ಕಡೆ ತಲೆ ಹಾಕಲ್ಲ ಅಂತ ಗೊತ್ತು ನನಗೆ. ಯಾಕೋ ಮಗ, ಋಣದ ಮಾತೆಲ್ಲ ಆಡ್ತಾ ಇದೀಯಾ ಈಗ? ಹಾಗೆ ನೋಡಿದರೆ ನನ್ನ ಜೀವನವೇ ನೀನು ಕೊಟ್ಟ ಭಿಕ್ಷೆ ಅಲ್ವಾ? ಯಾಕೆ ಹೀಗೆಲ್ಲ ಅಂದು ನನ್ನ ಹೊರಗಿನವರ ಥರ ಟ್ರೀಟ್ ಮಾಡ್ತಾ ಇದೆಯಾ? ನೀನು ನನಗಿಂತ ವಯಸ್ಸಿನಲ್ಲಿ ದೊಡ್ಡವನೇ ಇರಬಹುದು, ಆದರೆ ನನಗೆ ನೀನು ನನ್ನ ಆತ್ಮೀಯ ಗೆಳೆಯ, ಹಿತೈಷಿ ಎಲ್ಲವೂ ಕಣೋ. ನೀನು ಹೀಗೆಲ್ಲ ಮಾತನಾಡಿದರೆ ನನಗೆ ನಿಜವಾಗಿಯೂ ನೋವಾಗುತ್ತೆ ಮಗ. ಅವನು ಕಣ್ಣು ತುಂಬಿಕೊಂಡಿದ್ದ ನೋವಿನಿಂದ. ಹೇ ಚಿಲ್ ಯಾರ್. ಸಾರಿ ಕಣೋ. ನೀನು ನೊನ್ಕೋಬೇಡ ಈಗ. ನೀನು ಯಾವತ್ತಿದ್ರೂ ನನ್ನ ಚಡ್ಡಿ ದೋಸ್ತೆವರು. ನಿನ್ನ ಜೀವನ ಖುಷಿಯಿಂದ ತುಂಬಿರಲಿ ಎಂದು ಮನಸಾರ ಬಯಸುವವರಲ್ಲಿ ನಾನೇ ಮೊದಲಿನವನು ನೋಡು ಎಂದಿದ್ದ ಅವನ ಕಣ್ಣು ಒರೆಸಿ ಆಯುಷ್. ಬಿಡು ಅದೆಲ್ಲ. ಈಗ ಕೊಡು ಆ ಬೌಲ್ನ. ನಾನು ತಿನ್ಕೋತೀನಿ. ಇಲ್ಲೇ ಟೇಬಲ್ ಮೇಲೆ ಇಡು. ಆಮೇಲೆ ಟ್ಯಾಬ್ಲೆಟ್ ನುಂಗ್ತೀನಿ. ಆಮೇಲೆ ನಿನ್ನ ಮಿಸ್ ಕುಂಕುಮ ನಿನಗೆ ಕ್ಲಾಸ್ ತಗೋಬಾರ್ದಲ್ವಾ? ತಮಾಷೆಯಾಗಿ ನಕ್ಕು ಬಿಟ್ಟಿದ್ದ ಆಯು. ಮನಸ್ಸಿನಲ್ಲಿ ವಿಪರೀತ ನೋವಿದ್ದರೂ ಮುಖದಲ್ಲಿ ನಗು ತಂದುಕೊಂಡಿದ್ದ ಬಲವಂತದಿಂದ ಆಯುಷ್. ಈಗ ಹೇಳುವರು. ಏನೋ ಮಾತಾಡಬೇಕಿತ್ತು ಅಂದಿದ್ದೆ. ಯಾವ ವಿಷಯ? ಅದು ಇಷ್ಟು ಅರ್ಜೆಂಟಾಗಿ ಈಗಲೇ ಬಂದಿದೆಯಾ ಮಾತಾಡೋಕೆ? ವಾಟ್ಸ್ ದ ಮ್ಯಾಟರ್ ವರು ಎಂದಿದ್ದ ಮತ್ತೆ ಆಯುಷ್. ಅರ್ಜೆಂಟ್ ಏನಿರಲಿಲ್ಲ ಆಯು. ನಿನಗೆ ಹುಷಾರಿರ್ಲಿಲ್ವಲ್ಲ, ನೋಡಿ ಹೋದ ಹಾಗೂ ಆಗುತ್ತೆ, ಮಾತು ಆಡಿದ ಹಾಗೂ ಆಗುತ್ತೆ ಅಂತ ಈಗ ಬಂದೆ. ಹಾಗಾದ್ರೆ ಅಂಕಲ್ ನಿನಗೆ ಏನು ಹೇಳಿಲ್ವಾ ಎಂದಿದ್ದ ವರ್ಧನ್. ಗೆಳೆಯನಲ್ಲಿ ತನ್ನ ಮನಸ್ಸಿನ ಭಾವನೆಯನ್ನ ಹೇಳಿಕೊಳ್ಳಲು ಯಾಕೋ ಸಂಕೋಚ ಕಾಡಿತ್ತು ಅವನಿಗೆ. ಅದು ಕೂಡ ಇಂಥ ವಿಷಯವನ್ನ ಹೇಗೆ ಹೇಳೋದು, ಎಲ್ಲಿಂದ ಪ್ರಾರಂಭ ಮಾಡೋದು ಎಂದೇ ಅರ್ಥ ಆಗುತ್ತಿಲ್ಲ ಅವನಿಗೆ. ನನ್ನ ಗೆಳೆಯ ಅಂತೀಯಾ? ನನ್ನ ಹತ್ತಿರವೇ ಹೇಳಿರದ ವಿಷಯವನ್ನ ಡ್ಯಾಡ್ ಹತ್ತಿರ ಹೇಳಿದೀಯಾ ಕೇಳಿದ್ದ ಆಯುಷ್ ಬೇಕೆಂತಲೇ ಅವನನ್ನ. ಛೇ, ಅದು ಅದು ಹಾಗಲ್ಲ ಕಣೋ ಆಯು. ನಿನ್ನ ಹತ್ತಿರ ಮುಚ್ಚಿಡೋ ಅಂಥದ್ದೇನಿದೆ ಹೇಳು? ಅದು ನನಗೆ ಹೇಗೆ ಹೇಳೋದು ಅಂತಾನೆ ಅರ್ಥ ಆಗಲಿಲ್ಲ. ಹಾಗೆ ಸುಮ್ಮನೆ ಇದ್ದೆ ಎಂದಿದ್ದ ತನ್ನ ಕೈಗಳನ್ನೇ ನೋಡಿಕೊಳ್ಳುತ್ತಾ ವರ್ಧನ್. ಓಕೆ ವರು, ನನಗೆ ನೀನು ಏನು ಅಂತ ಗೊತ್ತು. ಅದೇನು ವಿಷಯ ಅಂತ ಹೇಳು. ಯೋಚನೆ ಯಾಕೆ ನನ್ನ ಹತ್ರ ಹೇಳೋಕೆ? ಆಫ್ಟರ್ ಆಲ್ ಐ ಆಮ್ ಯುವರ್ ಫ್ರೆಂಡ್ ಯಾರ್. ಕಮಾನ್ ಹೇಳು, ಏನು ವಿಷಯ ಎಂದು ಮತ್ತೆ ಕೇಳಿದ್ದ ಅವನಿಗೆ ಆಯುಷ್. ಒಂದು ಬಗೆಯ ನಿರ್ಲಿಪ್ತತೆ ಇತ್ತು ಈಗ ಅವನ ಮನಸ್ಸಿನಲ್ಲಿ. ಎಲ್ಲವೂ ಇದ್ದು ಏನೂ ಇಲ್ಲ ನನಗೆ. ನನ್ನ ಹಣೆಯ ಬರಹದಲ್ಲಿ ಏನು ಬರೆದಿರೋದೇ ಇಷ್ಟು. ಏನು ಸಿಕ್ಕಿದೆಯೋ ಅದರ ಜೊತೆಗೆ ಬದುಕಬೇಕು ಅಷ್ಟೇ. ಆ ಹುಡುಗಿ ನನ್ನ ಹಣೆಯಲ್ಲಿ ಬರೆದಿಲ್ಲವೇನೋ? ವರು ಹಣೆಯಲ್ಲಿ ಅವಳ ಸಾಂಗತ್ಯ ಬರೆದಿರಬಹುದು, ಯಾರಿಗೆ ಗೊತ್ತು? ಯಾವ ಹೂವು ಯಾರ ಮುಡಿಗೋ ಅನ್ನಲ್ವಾ ಹಾಗೆ. ಇಂಥವರಿಗೆ ಸಿಗಬೇಕು ಅಂತ ಮೊದಲೇ ಬರೆದು ಕಳಿಸಿರ್ತಾನೆ ಬ್ರಹ್ಮ. ಅವರು ಅವರಿಗೇ ಮೀಸಲು. ಬಯಸಿದ ಮಾತ್ರಕ್ಕೆ ಎಲ್ಲವೂ ನಮ್ಮದಾಗಿ ಬಿಡುವುದೇ? ನನ್ನ ಹಣೆಯಲ್ಲಿ ಬರೆದಂತೆ ಆಗಲಿ, ಬಂದಿದ್ದನ್ನ ಬಂದಂತೆ ಸ್ವೀಕರಿಸಿ ಬದುಕಿ ಬಿಡುತ್ತೇನೆ ಅಷ್ಟೇ ಎಂಬ ದಿವ್ಯ ನಿರ್ಲಿಪ್ತತೆ ಬಂದು ಬಿಟ್ಟಿತ್ತು ಅವನಿಗೆ ಈಗ ಯಾಕೋ. ಅದು ಆಯು, ಮಿಸ್ ಕುಂಕುಮ ಇಲ್ವಾ? ಅವರು ನನಗೆ ಇಷ್ಟ ಆಗಿದ್ದಾರೆ ಕಣೋ. ಅವರು ಅವರು ಒಪ್ಪಿದರೆ ಮದುವೆ ಆಗಬೇಕು ಅವರನ್ನ ಅನ್ಕೊಂಡಿದ್ದೀನಿ.
ಬಟ್ ನಾನು ಅವರಿಗೆ ಈ ವಿಷಯ ಹೇಳಿಯೇ ಇಲ್ಲ ಆಯು. ಅವರ ಮನಸ್ಸಿನಲ್ಲಿ ಏನಿದೆಯೋ ಸತ್ಯವಾಗಿಯೂ ನನಗೆ ತಿಳಿದಿಲ್ಲ. ಇದು ನನ್ನ ಇಷ್ಟ ಅಷ್ಟೇ. ಅವರ ಇಷ್ಟ ಏನಿದೆಯೋ ನನಗೆ ಗೊತ್ತಿಲ್ಲ. ಆದರೆ ಅವರು ಒಪ್ಪಿದರೆ ನನ್ನಂಥ ಅದೃಷ್ಟವಂತ ಬೇರೆ ಯಾರೂ ಇರೋಕ್ಕೆ ಸಾಧ್ಯನೇ ಇಲ್ಲ ಕಣೋ ಆಯು. ಹಾಗೇನಾದರೂ ಅವರು ನನಗೆ ಸಿಕ್ಕಿದರೆ ಅವರನ್ನು ದೇವತೆ ಥರ ನೋಡ್ಕೋತೀನಿ ಆಯು. ಐ ಸ್ವೇರ್. ನನಗಾದರೂ ಯಾರಿದ್ದಾರೆ ಹೇಳು? ನಿನ್ನ ಬಿಟ್ಟರೆ ಹಿಂದಿಲ್ಲ ಮುಂದಿಲ್ಲ. ಅವರದ್ದು ಅದೇ ಪರಿಸ್ಥಿತಿ ಅಲ್ವಾ? ಅದನ್ನೇ ಅಂಕಲ್ ಹತ್ರ ಹೇಳಿದ್ದೀನಿ ಕಣೋ. ಮಾತಾಡಿ ನೋಡಿ ಅಂದಿದ್ದೀನಿ. ನೋಡೋಣ ನನ್ನ ಅದೃಷ್ಟ ಹೇಗಿದೆಯೋ ಎಂದಿದ್ದ ವರ್ಧನ್. ಅವನ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದವನಿಗೆ ಯಾರೋ ತನ್ನ ಹೃದಯವನ್ನೇ ಸೀಳಿದಂಥ ನೋವು. ಎದೆಯೊಳಗೆ ಹೊಟ್ಟೆಯೊಳಗೆಲ್ಲ ಅಸಾಧ್ಯ ತಳಮಳ, ಹೇಳಿಕೊಳ್ಳಲಾಗದ ಯಾತನೆ. ಸಹಿಸಿದ, ತುಟಿ ಕಚ್ಚಿ ಆಯುಷ್. ರಿಯಲಿ ಐ ಫೀಲ್ ಹ್ಯಾಪಿ ಫಾರ್ ಯು ವರು. ಫೈನಲಿ ಫೈನಲಿ ನಿನಗೆ ಯಾರೋ ಹಿಡಿಸಿದ್ದಾರೆ. ಗ್ರೇಟ್. ಹೌದು, ನೀನು ಲಕ್ಕಿನೇ ಬಿಡು. ಹುಡುಗಿ ನಿನ್ನನ್ನ ಅಲ್ಲದೆ ಇನ್ಯಾರನ್ನ ಒಪ್ತಾಳೆ? ಏನು ಕಡಿಮೆಯಾಗಿದೆ ನಿನಗೆ? ನಿನ್ನಂಥ ಒಳ್ಳೆಯ ಹುಡುಗ ಎಲ್ಲಿ ಸಿಗ್ತಾನೆ ಯಾರಿಗೆ ಆದರೂ? ಡೋಂಟ್ ವರಿ. ಅವಳು ಅವಳು ಒಪ್ಪಿಯೇ ಒಪ್ತಾಳೆ. ನಿಮ್ಮಿಬ್ಬರದ್ದು ನಿಜವಾಗಿಯೂ ಒಳ್ಳೆ ಜೋಡಿ ಮೈ ಫ್ರೆಂಡ್. ಒಳ್ಳೇದಾಗ್ಲಿ ಎಂದಿದ್ದ, ತನ್ನ ಧ್ವನಿಯ ನಡುಕವನ್ನ ಆದಷ್ಟು ತಡೆಯುತ್ತಾ ಆಯುಷ್. ನೋವು ನುಗ್ಗಿ ಬರುತ್ತಿರುವ ಅಳು ತಾನೊಬ್ಬನೇ ಕುಳಿತು ಮನಸಾರ ಬಿಕ್ಕಿ ಬಿಕ್ಕಿ ಅತ್ತು ಬಿಡಬೇಕು ಎನಿಸುತ್ತಿತ್ತು ಅವನಿಗೆ. ತಡೆದಿದ್ದ. ಆಯು, ಇನ್ನೂ ಅವರು ಏನು ಹೇಳ್ತಾರೆ ಅಂತಾನೆ ಗೊತ್ತಿಲ್ಲ ಕಣೋ. ಗೊತ್ತಿಲ್ಲ ಅನ್ನೋದಕ್ಕಿಂತ ಅವರಿಗೆ ಅವರಿಗೆ ಗೊತ್ತಿಲ್ಲ ನನ್ನ ಮನಸ್ಸಿನಲ್ಲಿ ಅವರ ಬಗ್ಗೆ ಇರುವ ಭಾವನೆ. ನೀನ್ ನೋಡಿದ್ರೆ ಈಗಲೇ ವಿಶ್ ಮಾಡ್ತಾ ಇದೀಯಾ ಎಂದು ಅತ್ತಿತ್ತ ತಲೆಯಾಡಿಸಿ ನಕ್ಕು ಬಿಟ್ಟಿದ್ದ ವರ್ಧನ್. ಅವನಿಗೆ ಆಯುನ ಮನಸ್ಸಿನಲ್ಲಿ ಏಳುತ್ತಿರುವ ಬಿರುಗಾಳಿಯ ಅರಿವಿಲ್ಲ. ಉಗುಳು ನುಂಗಿ ಬರುತ್ತಿರುವ ಕಣ್ಣೀರನ್ನ ಬಲವಂತದಿಂದ ತಡೆದು ಮಾತನಾಡಲು ನೋಡಿದ್ದ ಆಯುಷ್. ವರು, ನಾನು ಒಂದು ಮಾತು ಹೇಳ್ತೀನಿ. ನೀನು ಅವಳಿಗೆ ನಿನ್ನ ಮನಸ್ಸಿನ ಭಾವನೆಗಳನ್ನು ನೇರವಾಗಿ ಹೇಳಿಬಿಡು. ಈಗಾಗಲೇ ಹೇಳಬೇಕಿತ್ತು, ನೀನು ಹೇಳಿಲ್ಲ. ಬಿಡು, ಈಗಲಾದರೂ ಹೇಳಿಬಿಡು. ಆಗಲೇ ಅವಳ ಅಭಿಪ್ರಾಯ ತಿಳಿಯೋದು ಅಲ್ವಾ? ಬೇರೆಯವರು ಈ ಬಗ್ಗೆ ಮಾತನಾಡೋದಕ್ಕೂ ಮೊದಲು ನೀನೇ ಹೇಳಿದರೆ ಒಳ್ಳೆಯದು ಅಲ್ವಾ? ನೋಡು, ಯೋಚನೆ ಮಾಡು ಎಂದಿದ್ದ ಆಯುಷ್. ತನ್ನ ಸಂಕಟ ಎಷ್ಟೇ ಇದ್ದರೂ ಮುಚ್ಚಿಟ್ಟು ಗೆಳೆಯನಿಗೆ ಅವನ ಒಳಿತಿಗೆ ಸಲಹೆ ನೀಡಿದ್ದ. ನೀನು ಹೇಳೋದು ಸರಿಯಾಗಿಯೇ ಇದೆ ಕಣೋ ಆಯು. ಬಟ್ ಹೇಗೆ ಹೇಳೋದು? ಅವರೇನು ಹೇಳಬಹುದು ಅನ್ನೋ ಭಯ, ಗಾಬರಿ ಕಣೋ ನನಗೆ. ಒಂದು ವೇಳೆ ಇಷ್ಟ ಇಲ್ಲ ಅಂದರೆ ನಾನು ಹೇಗೆ ಸಹಿಸೋದು ಆಯು? ಅದು ನೇರವಾಗಿ ನನಗೆ ಹೇಳಿದರೆ ಸಹಿಸೋದು ಕಷ್ಟ ಕಣೋ. ಅದಕ್ಕೆ ಹೀಗೆ ಮೀನಾಮೀಷ ಎಣಿಸ್ತಾ ಇದ್ದೀನಿ ಎಂದಿದ್ದ ವರ್ಧನ್. ಅವನ ಮನಸ್ಥಿತಿಗೆ ಏನು ಹೇಳಬೇಕೋ ಅರ್ಥವಾಗಲಿಲ್ಲ ಆಯುಷ್ಗೆ. ಆದರೆ ಅವನ ಬಗ್ಗೆ ಖೇದವಂತೂ ಆಗಿತ್ತು. ಹುಡುಗಿ ಒಂದು ವೇಳೆ ಇಷ್ಟ ಇಲ್ಲ ಅಂದರೆ ಇವನು ತಡೆದುಕೊಳ್ಳೋದು ಕಷ್ಟ ಇದೆ ಹೀಗೆ ಆದರೆ ಎನ್ನಿಸಿತ್ತು ಅವನಿಗೆ. ವರು, ನೀನು ಪರೀಕ್ಷೆ ಬರೆಯೋದಕ್ಕಿಂತ ಮುಂಚೆಯೇ ಫಲಿತಾಂಶವನ್ನ ಅಂದಾಜು ಮಾಡ್ತಾ ಇದೆಯಾ ಕಣೋ. ಬರೆದ ಮೇಲೆ ತಾನೇ ನಿನಗೆ ಅದರ ಸ್ಪಷ್ಟ ಚಿತ್ರಣ ಸಿಗೋದು. ಅಷ್ಟಕ್ಕೂ ಫಲಿತಾಂಶ ಏನೇ ಬರಲಿ, ಪರೀಕ್ಷೆಯನ್ನಂತೂ ಬರೆಯಲೇಬೇಕಲ್ವಾ? ಏನೇ ಬಂದರೂ ಅದನ್ನು ಒಪ್ಪಿಕೊಳ್ಳಲೇಬೇಕು. ಬೇರೆ ದಾರಿ ಇಲ್ಲ. ಅದನ್ನು ಒಪ್ಪಿಕೊಳ್ಳೋ ಧೈರ್ಯ ಬೆಳೆಸ್ಕೊಳ್ಬೇಕು ಕಣೋ. ನೀನು ಅಷ್ಟೇ. ಅವಳು ಏನೇ ಹೇಳಿದರೂ ಅದನ್ನು ಒಪ್ಪಿಕೊಳ್ಳುವ ಮನಸ್ಥಿತಿ ಇರಲಿ ನಿನಗೆ. ನೀನು ನಿನ್ನ ಇಷ್ಟವನ್ನ ಹೇಳಿದ ಹಾಗೆ ಅವಳಿಗೂ ಅವಳದೇ ಆದ ಇಷ್ಟ ಕಷ್ಟಗಳು ಇರುತ್ತವೆ ಅಲ್ವಾ? ಯಾವುದಕ್ಕೂ ನಾವು ಬಲವಂತ ಮಾಡೋಕ್ಕಾಗಲ್ಲ. ಮೊದಲು ಅವಳ ಜೊತೆಗೆ ಮಾತಾಡು, ಆಮೇಲೆ ಮುಂದಿನ ಕಥೆ ಎಂದಿದ್ದ ಆಯುಷ್. ನೀನು ಹೇಳೋದು ಸರಿಯಾಗಿಯೇ ಇದೆ ಆಯು. ಏನಾದರೂ ಆಗಲಿ ಹೇಳಿಯೇ ಬಿಡ್ತೀನಿ ಸಮಯ ನೋಡಿಕೊಂಡು. ಥ್ಯಾಂಕ್ಸ್ ಕಣೋ ಮಗ. ನಿನ್ನ ಜೊತೆಗೆ ಮಾತನಾಡಿದ ಮೇಲೆ ಒಂಥರ ಫ್ರೀ ಫೀಲ್ ಆಗ್ತಾ ಇದೆ. ಮನಸ್ಸಿಗೆ ಸಮಾಧಾನ ಆಗ್ತಿದೆ. ನೀನೇ ಒಂಥರ ಧೈರ್ಯ ಕಣೋ ನನಗೆ. ಓಕೆ ದೆನ್, ನೀನು ಮಲಗಿ ರೆಸ್ಟ್ ಮಾಡು. ನಾನು ಹೊರಡ್ತೀನಿ. ಆದರೆ ನಾಳೆನೇ ಬಂದು ಅವರ ಹತ್ತಿರ ಮಾತಾಡ್ತೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಆಯು. ಗುಡ್ ನೈಟ್ ಕಣೋ. ಸಿ ಯು ಟುಮಾರೋ ಎಂದು ಎದ್ದು ಹೊರಟಿದ್ದ ವರ್ಧನ್. ಅವನು ಹೋದ ದಾರಿಯನ್ನೇ ನೋಡುತ್ತಾ ವಿಷಾದದ ನಗು ನಕ್ಕಿದ್ದ ಆಯುಷ್. ಮರುಕ್ಷಣವೇ ತಲೆ ತಗ್ಗಿಸಿ ಬಿಕ್ಕಿ ಬಿಕ್ಕಿ ಅತ್ತು ಬಿಟ್ಟಿದ್ದ. ನೆಮ್ಮದಿ, ನಿದ್ದೆ ಇನ್ನಿಲ್ಲಿ ನನ್ನ ಪಾಲಿಗೆ. ಬರೀ ನೋವು ನೋವು, ನಿದ್ರೆಯಿಲ್ಲದ ರಾತ್ರಿಗಳು ಅಷ್ಟೇ ಉಳಿದಿರುವುದು ನನಗೆ. ಯಾಕಾದರೂ ಈ ಹುಡುಗಿ ನನ್ನ ಕಣ್ಣ ಮುಂದೆ ಬಂದಳೋ? ಅಲ್ಲಿಯವರೆಗೆ ಹೇಗೋ ಉಸಿರಾಡುತ್ತಿದ್ದೆ. ಇವಳು ಬಂದು ನನ್ನ ಬದುಕನ್ನೇ ಅಲ್ಲೋಲ ಕಲ್ಲೋಲ ಮಾಡಿಬಿಟ್ಟಳು. ಛೇ, ಏನು ಮಾಡಿ ಸಾಯಲಿ ನಾನು? ಏನು ಮಾಡಿದರೆ ಇದರೆಲ್ಲದರಿಂದ ಮುಕ್ತಿ ನನಗೆ? ಹುಚ್ಚು ಹುಚ್ಚು ಹಿಡಿದಂತಾಗುತ್ತಿತ್ತು ಅವನಿಗೆ. ಒದ್ದಾಡಿ ಹೋದ ಆಯುಷ್. ಹೇಯ್, ಗೊಂಬೆನೂ ಬಂದ್ಬಿಟ್ಟದೆ ನಮ್ಮನೆಗೆ. ಯಾಕೆ ಒಂಥರ ಇದೆ ಕುಂಕುಮ್? ಏನಾಯ್ತು? ಗೊಂಬೆ ಇಲ್ಲೇ ಇರ್ತದಾ ನಮ್ಮ ಜೊತೆನೆಯಾ ಇವತ್ತು? ಅಲ್ಲಿ ಎಲ್ಲ ಸರಿಯಾಗಿದೆ ಅಲ್ವೇನೆ ಎಂದು ಒಂದೇ ಸಮನೆ ಪ್ರಶ್ನೆಗಳ ಸುರಿಮಳೆಗೈದಿದ್ದಳು ಮಂದಾರ. ಅವಳನ್ನೇ ನಿರ್ಭಾವುಕಳಾಗಿ ನೋಡಿದ್ದಳು ಕುಂಕುಮ. ಅವಳ ಕೈಗೆ ನಾಟ್ಯಾಳನ್ನ ಕೊಟ್ಟವಳು, ಏನಿಲ್ಲ ಕಣೆ, ಬಂದೇ ಇರು ಎಂದವಳೇ. ಒಂದು ನಿಮಿಷವೂ ಅಲ್ಲಿ ನಿಲ್ಲದೆ ಅವಳ ಕಣ್ಣು ತಪ್ಪಿಸಿ ಸರಸರನೆ ಬಾತ್ರೂಮಿನತ್ತ ನಡೆದು ಬಿಟ್ಟಿದ್ದಳು ಕುಂಕುಮ. ಅವಳು ಹೋದತ್ತಲೇ ಕಣ್ಣು ಸಂಕುಚಿಸಿ ನೋಡಿದಳು ಮಂದಾರ. ಏನೋ ಆಗದೆ ಇವಳು ಬಾಯಿ ಬಿಡ್ತಾ ಇಲ್ಲ ನನ್ನತ್ರ ಎಂದು ತಿಳಿದಿತ್ತು ಅವಳಿಗೆ. ಚಿನ್ನುಮರಿ, ನಿಮ್ಮಕ್ಕಂಗೆ
ಏನಾಗದೆ ನೋಡು, ನಾನು ಏನೋ ಕೇಳ್ತಾ ಇದ್ರುವೆ ಹೆಂಗೆ ಹೋಯ್ತಾವಳೆ ಅಂತವ. ಇತ್ತೀಚೆಗೆ ಇವಳ ಮನಸ್ಸೇ ಅರ್ಥ ಆಯ್ತಾ ಇಲ್ಲ ನನಗೆ. ನಿಮ್ಮ ಡ್ಯಾಡಿಗೆ ಇವಳನ್ನ ಕಂಡ್ರೆ ಆಗಕ್ಕಿಲ್ಲ ಅಂತವ ಇವಳೇ ಹೇಳ್ತಿದ್ಲು. ಅವರೇ ಏನಾರ ಇವಳ ಮನಸ್ಸಿಗೆ ನೋವು ಮಾಡ್ತಾವ್ರ? ಯಾವಾಗ ನೋಡಿದ್ರುವೆ ಸಪ್ಪಗೆ ಇರ್ತಾಳೆ. ಏನು ಕೇಳಿದ್ರು ಹೇಳ್ತಾ ಇಲ್ಲ ನನ್ನ ತಾವು. ಅಸಲಿಗೆ ಏನಾಗಿದೆ ನಿಮ್ಮ ಅಕ್ಕಂಗೆ? ಹೆಂಗೆ ಗೊತ್ತಾಗೋದು ನನಗೆ ವಿಷಯ? ತಲೆ ತಲೆ ಕೆಡ್ತಾ ಇದೆ ಗೊಂಬೆ ನನಗಂತೂವೆ. ನಿಜವಾಗಿಯೂ ಅವಳಿಗೆ ತಲೆ ಕೆಡುತ್ತಿತ್ತು ಕುಂಕುಮಾಳ ಸ್ಥಿತಿ ನೋಡಿ. ಮಂದಾರಾಳಿಂದ ತಪ್ಪಿಸಿಕೊಂಡು ಬಂದವಳು ಸೀದಾ ಬಾತ್ರೂಮ್ಗೆ ಹೋಗಿ ಬಾಗಿಲು ಮುಚ್ಚಿಕೊಂಡು ಮನಸಾರ ಹತ್ತು ಬಿಟ್ಟಿದ್ದಳು ಹುಡುಗಿ. ಯಾಕೆ ಹಾಗೆಲ್ಲ ಮಾತಾಡಿದ್ರು ದೊರೆ? ನಿನಗೆ ನಿನ್ನಂತೆಯೇ ಸ್ವೀಕರಿಸುವವನು ಸಿಗಬೇಕು. ನಾನು ಊಹು, ನನಗೆ ಹಠ ಕೋಪ ಎಲ್ಲವೂ ಹೆಚ್ಚು. ಹಿಂಗೆ ಏನೇನೋ ಅಂದ್ರಲ್ಲ, ಯಾಕೆ? ಏನು ಏನು ಅವರ ಮಾತಿನ ಅರ್ಥ? ಆಮೇಲೆ ಆಮೇಲೆ ಲಾಸ್ಟ್ ಟೈಮ್ ಅಂದ್ಬಿಟ್ಟು ನನ್ನ ಮುಖವನ್ನೆಲ್ಲ ಮುದ್ದಿಸಿ ನನ್ನ ತುಟಿಗೆ ತುಟಿಯೂಡಿ ಬಿಟ್ಟರಲ್ಲ, ಅದು ಅಷ್ಟು ಗಾಢವಾಗಿ ತನ್ಮಯತೆಯಿಂದ ಮತ್ತೆಂದೂ ಈ ಅವಕಾಶ ಸಿಗಲಾರದೇನೋ ಎನ್ನುವ ಭಾವದಲ್ಲಿ ಅವನ ಗಾಢ ಚುಂಬನದ ನೆನಪಾಗಿ ಹಿತವಾಗಿ ಕಂಪಿಸಿದ್ದಳು ಹುಡುಗಿ. ಕೆಂಪಾಗಿ ಬಿಟ್ಟಿದ್ದಳು. ಯಾಕೆ ಯಾಕೆ ಹಂಗಂದ್ರು? ನಾನು ಅಂತಾನೆ ಅನ್ಕೊಂಡು ಇದನ್ನೆಲ್ಲ ಮಾಡಿದ್ರಾ? ಅಥವಾ ಅವರ ಗೆಳತಿ ಅನ್ಕೊಂಡು? ಛೇ, ಏನೂ ತಿಳಿದೇನೆ ಹುಚ್ಚು ಹಿಡಿತಾದೆ ನನಗೆ. ತಲೆ ಒತ್ತಿ ಹಿಡಿದಿದ್ದಳು ಆಗುತ್ತಿರುವ ಸಂಕಟಕ್ಕೆ. ಆದರೆ ಅವರು ಏನೆಂದುಕೊಂಡು ನನ್ನನ್ನು ಮುದ್ದಿಸಿದರು? ನನಗಂತೂ ಆ ಘಟನೆಯನ್ನ ಮರೆಯೋದಕ್ಕೆ ಆಯ್ತಾ ಇಲ್ಲ. ಒದ್ದಾಡಿ ಹೋದಳು ಹುಡುಗಿ. ಮತ್ತೆ ಮತ್ತೆ ಅವನು ತನ್ನನ್ನು ಮುದ್ದಿಸಿದ್ದು ನೆನಪಾಗಿ ಯಾಕೋ ಮನಸ್ಸಿಗೆ ಸಮಾಧಾನವೇ ಇರಲಿಲ್ಲ ಅವಳಿಗೆ. ಏನೋ ಒಂದು ತರಹದ ಹಿಂಸೆ, ಏನೋ ಆಗಬಾರದ್ದು ಆಗಬಹುದು ಎನ್ನುವ ಅನಿಸಿಕೆ. ಬೇಡ ಬೇಡ ಎಂದರೂ ಅವಳು ಒತ್ತರಿಸಿಕೊಂಡು ಬರುತ್ತಿತ್ತು. ಮಂದಾರಳ ಮುಂದೆ ಅತ್ತರೆ ಅವಳು 1000 ಪ್ರಶ್ನೆ ಕೇಳುತ್ತಾಳೆ. ಏನು ಹೇಳೋದು? ನನಗೆ ಗೊತ್ತಿದ್ದರೆ ತಾನೇ ಅವಳಿಗೆ ಹೇಳೋಕೆ ಎಂದುಕೊಂಡಳು ಕುಂಕುಮ. ಏನೇ ಆದರೂ ಹೊರಗಂತೂ ಹೋಗಲೇಬೇಕಲ್ವಾ ನಾನು? ಗೊಂಬೆ ಬ್ಯಾರೆ ಅವಳೆ, ನನ್ನ ನೆನೆಸ್ಕತಾವಳೇನೋ ಎಂದುಕೊಂಡು ಸರಸರನಿ ಎದ್ದು ಕಣ್ಣು ಒರೆಸಿಕೊಂಡು ಮುಖಕ್ಕೆ ನೀರು ಹಾಕಿದ್ದಳು. ಕನ್ನಡಿಯಲ್ಲಿ ತನ್ನ ಬಿಂಬವನ್ನ ನೋಡಿಕೊಂಡು ಇದು ನಾನೇನಾ ಎನ್ನಿಸಿತು ಅವಳಿಗೆ. ಮುಖವೆಲ್ಲ ಕೆಂಪು. ಆಯುಷ್ ಮುದ್ದಿಸಿದ್ದ ತನ್ನ ಕೆನ್ನೆ, ಕಣ್ಣು, ಹಣೆ, ಮೂಗು, ಕೊನೆಗೆ ತನ್ನ ತುಟಿಗಳನ್ನ ಮೃದುವಾಗಿ ಸವರಿದ್ದಳು. ಮೈಯೆಲ್ಲ ಹಿತವಾಗಿ ಕಂಪಿಸಿತು ಒಂದು ಕ್ಷಣ. ತಲೆ ಒದರಿದವಳು ಹೊರಗೆ ನಡೆದು ಬಿಟ್ಟಿದ್ದಳು ಕುಂಕುಮ. ನೆಮ್ಮದಿಯ ನಿದ್ರೆ ಇನ್ನು ನನ್ನ ಪಾಲಿಗೆ ಕನಸಿನ ಮಾತು. ಮಲಗಬೇಕು ಅಷ್ಟೇ. ರಾತ್ರಿಯನ್ನ ಕಳೆಯಲೇಬೇಕಲ್ಲ. ಭಯಂಕರ ನನ್ನ ಪಾಲಿಗೆ ಈ ರಾತ್ರಿ ಎನ್ನುವುದು. ನನ್ನ ಯಾವ ಆಸೆಯೂ ಫಲಿಸಲಿಲ್ಲ. ಯಾವ ಬಯಕೆಯೂ ಈಡೇರುವ ಲಕ್ಷಣಗಳಿಲ್ಲ. ಬರೀ ನಿಟ್ಟುಸಿರು, ನೋವು ಅಷ್ಟೇ ನನ್ನ ಪಾಲಿಗೆ. ಬಂಗಾರಿಯೂ ಇಲ್ಲ ಪಕ್ಕದಲ್ಲಿ. ಅವಳಾದರೂ ಇದ್ದಿದ್ದರೆ ನನಗೆ ಈ ಹುಡುಗಿ ಅಷ್ಟು ಕಾಡುತ್ತಿರಲಿಲ್ಲವೇನೋ. ಮಗಳ ಅನುಪಸ್ಥಿತಿ ಅದ್ಯಾಕೋ ಅತಿಯಾಗಿ ಕಾಡಿತ್ತು ಅವನ ಈಗಿನ ಮನಸ್ಥಿತಿಯಲ್ಲಿ. ನೋವಿನ ನಿಟ್ಟುಸಿರು ಬಿಟ್ಟು ದಿಂಬಿಗೆ ತಲೆಯಾನಿಸಿ ಕಣ್ಣು ಮುಚ್ಚಿದ್ದ ಆಯುಷ್. ಹುಡುಗಿಯ ನೆನಪು, ಅವಳ ನೆರಳು ಅವನನ್ನ ಹಿಂಡಿ ಹಿಪ್ಪೆ ಮಾಡುತ್ತಿದ್ದವು. ಮುಚ್ಚಿದ ಕಂಗಳ ಒಳಗೂ ಅವಳದೇ ಬಿಂಬ ಅವನ ನೆಮ್ಮದಿ ಕೆಡಿಸಿದ್ದವು. ಎದ್ದು ಕುಳಿತ ಮಲಗಲಾಗದೆ ಆಯುಷ್ ತಲೆ ತಗ್ಗಿಸಿ ಬಿಕ್ಕಿದ್ದ. ಆಗುತ್ತಿಲ್ಲ ನನ್ನಿಂದ. ಈ ಹುಡುಗಿಯ ನೆನಪಿನಿಂದ ಹೊರಬರಲು ಆಗುತ್ತಿಲ್ಲ. ಅವಳನ್ನ ನೋಡಬೇಕು ಈಗಿಂದೀಗಲೇ ಒಂದೇ ಒಂದು ಸಲ ಎನಿಸುತ್ತಿದೆ ನನಗೆ. ಯಾಕೆ ಹುಡುಗಿ ನನ್ನ ಹೀಗೆ ಸತಾಯಿಸ್ತಾ ಇದೆಯಾ? ಒದ್ದಾಡ್ತಾ ಇದ್ದೀನಿ ಕಣೆ ನಾನು. ಕಣ್ಣು ಒತ್ತಿಕೊಂಡು ಎದ್ದು ಹೊರಗೆ ನಡೆದು ಬಿಟ್ಟಿದ್ದ ಆಯುಷ್. ಸೀದಾ ಹೂದೋಟದತ್ತ ನಡೆದಿದ್ದ ಆಯುಷ್. ಅಲ್ಲಿಯೇ ನಡೆದಾಡತೊಡಗಿದ ಗೆಸ್ಟ್ ಹೌಸಿನತ್ತ ನೋಟವನ್ನ ನೆಟ್ಟು ಹುಡುಗಿ ಎಲ್ಲಾದರೂ ಕಾಣಿಸಬಹುದು ಎಂಬ ಸಣ್ಣ ಆಸೆ ಅವನಿಗೆ. ಆಗಲಾದರೂ ನನಗೆ ನಿದ್ದೆ ಬರಬಹುದೇನೋ ಎಂಬ ಯೋಚನೆ ಅವನದು. ಹೊರಗೆ ಬಂದ ಗೆಳತಿಯನ್ನೇ ಸೂಕ್ಷ್ಮವಾಗಿ ನೋಡಿದ್ದಳು ಮಂದಾರ. ಅತ್ತಿದ್ದು ಸ್ಪಷ್ಟವಾಗಿತ್ತು ಅವಳಿಗೆ. ಕುಂಕುಮಾಳ ಮುಖವೇ ಅದಕ್ಕೆ ಸಾಕ್ಷ್ಯ ಒದಗಿಸುತ್ತಿತ್ತು. ಯಾಕೆ ಹೀಗೆ ಹಿಂಸೆ ಅನುಭವಿಸುತ್ತಿದ್ದಾಳೆ ಇವಳು? ಅವಳ ಸ್ವಭಾವವೇ ಅಲ್ಲ ಇದು. ಏನೇ ಇದ್ದರೂ ಅಲ್ಲಿನ ವಿಷಯವನ್ನ ಅಲ್ಲಿಯೇ ಮುಗಿಸಿ ಮನೆಗೆ ಬರುವ ಸ್ವಭಾವ ಅವಳದು. ಯಾವತ್ತೂ ಯಾವುದನ್ನೂ ಅಷ್ಟೊಂದು ಆಳವಾಗಿ ಹಚ್ಚಿಕೊಂಡವಳೇ ಅಲ್ಲ. ಆದರೆ ಈಗ್ಯಾಕೆ ಹೀಗೆ ಮಾಡ್ತಾ ಇದ್ದಾಳೆ? ಏನಾಗಿದೆ ಅಂಥದ್ದು? ನನ್ನ ಹತ್ತಿರ ಯಾವ ವಿಷಯವನ್ನೂ ಮುಚ್ಚಿ ಇಡುವವಳೇ ಅಲ್ಲ ಇವಳು. ಆದರೆ ಈಗ ನನ್ನ ಹತ್ತಿರ ಕೂಡ ಏನೂ ಹೇಳುತ್ತಿಲ್ಲ. ಏನಾಗಿದೆ ಅವಳಿಗೆ? ಅವಳನ್ನೇ ನೋಡುತ್ತಾ ಯೋಚನೆಯಲ್ಲಿ ಮುಳುಗಿ ಹೋಗಿದ್ದಳು ಮಂದಾರ. ಬಾ ಬಾ ಬಂಗಾರಿ, ನಾವು ಇಲ್ಲೇ ಹೊರಗಡೆ ಸುತ್ತಾಡೋಣ ಚಿನ್ನಿ, ಆಮೇಲೆ ತಾಚಿ ಮಾಡೋಣ ಆಯ್ತಾ? ನೀನು ನನ್ನ ಜೊತೆಗೆ ಇಲ್ಲೇ ತಾಚಿ ಮಾಡ್ತೀಯ ಅಲ್ವಾ ಬಂಗಾರಿ? ಡಡ್ಡಾಗೆ ಅಬ್ಬು ಆಗಿದೆ ಅಲ್ವಾ? ಅವರು ತಾಚಿ ಮಾಡಲಿ, ನೀನು ಇಲ್ಲೇ ಇರು ಆಯ್ತಾ? ಜಾಣ ಮರಿ ನನ್ ಗೊಂಬೆ ಎನ್ನುತ್ತಾ ಅವಳನ್ನ ತನ್ನ ಕೈಗೆ ತೆಗೆದುಕೊಂಡು ಮುದ್ದಿಸುತ್ತಾ ಹೊರಗೆ ಹೆಜ್ಜೆ ಹಾಕಿದ್ದಳು ಕುಂಕುಮ. ಅಲ್ಲಿಯೇ ಗಾರ್ಡನ್ನಲ್ಲಿ ಓಡಾಡುತ್ತಾ ಇದ್ದ ಆಯುಷ್ಗೆ
ಹುಡುಗಿ ತನ್ನ ಮಗಳು ಸ್ಟ್ರೀಟ್ ಲೈಟ್ ಬೆಳಕಿನಲ್ಲಿ ಕಣ್ಣಿಗೆ ಬಿದ್ದಿದ್ದರು. ಥಟ್ಟನೆ ಅಲ್ಲಿಯೇ ನಿಂತು ಕಣ್ತುಂಬಿಕೊಂಡ ಇಬ್ಬರನ್ನು. ಮನಸ್ಸಿಗೆ ಹಾಯ್ ಎನಿಸಿತ್ತು ಅವನಿಗೆ. ಹುಡುಗಿಯ ಕೈಯಲ್ಲಿ ತನ್ನ ಮಗಳನ್ನ ನೋಡಿದ ಪ್ರತಿ ಸಲವೂ ಅವನ ಮನಸ್ಸು ತುಂಬಿ ಬರುತ್ತಿತ್ತು. ಈ ಹುಡುಗಿಯ ಹತ್ತಿರ ತನ್ನ ಮಗಳು ಎಷ್ಟು ಖುಷಿ ಖುಷಿಯಾಗಿ ಇರ್ತಾಳಲ್ಲ. ಆದ್ರೆ ಇದು ಶಾಶ್ವತವಲ್ಲ. ಹುಡುಗಿಯ ಸನಿಹ ಪ್ರೀತಿ ಯಾವುದೂ ಶಾಶ್ವತವಲ್ಲ. ನನ್ನ ಮಗಳು ಮತ್ತೆ ಅನಾಥಳೆ. ನನ್ನಂತೆಯೇ ಅವಳು ನೋವು ಅನುಭವಿಸಬೇಕಾದ್ದೇ. ತಪ್ಪದು ಈ ನೋವು ಆ ಪುಟ್ಟ ಮಗುವಿಗೂ ಕೂಡ ಎನ್ನಿಸಿಬಿಟ್ಟಿತ್ತು ಅವನಿಗೆ. ಸಹಿಸಲಾಗಲಿಲ್ಲ ಅವನಿಂದ. ತಕ್ಷಣ ಒಂದು ನಿಮಿಷವೂ ಅಲ್ಲಿ ನಿಲ್ಲದೆ ಸರಸರನೆ ಅವರತ್ತ ಹೆಜ್ಜೆ ಹಾಕಿದ್ದ ಆಯುಷ್. ನೋ, ಬೇಡ. ನಾನು ನನ್ನ ಮಗಳನ್ನ ನಾನೇ ನೋಡ್ಕೋತೀನಿ. ಯಾರ ಸಹಾಯವೂ ಬೇಡ ನನಗೆ. ಅದರಲ್ಲೂ ಈ ಹುಡುಗಿ ನೆವರ್. ಈ ಹುಡುಗಿಯನ್ನ ಯಾಕೆ ಇಷ್ಟು ಹಚ್ಚಿಕೊಂಡಿದ್ದಾಳೋ ಬಂಗಾರಿ. ಹ, ಅವಳೇನು? ನಾನು ನಾನು ಹಚ್ಚಿಕೊಂಡಿರಲಿಲ್ಲವೇ ಈ ಹುಡುಗಿಯನ್ನ? ನನ್ನಂತ ನಾನೇ ಅವಳನ್ನ ಇಷ್ಟರ ಮಟ್ಟಿಗೆ ಹಚ್ಚಿಕೊಂಡಿದ್ದೀನಿ. ಯಾಕೆ ಅಂತ ನನಗೇ ಅರ್ಥವಾಗುತ್ತಿಲ್ಲ. ಇನ್ನು ಬಂಗಾರಿ, ಅವಳಿನ್ನೂ ಪುಟ್ಟ ಮಗು. ಯಾರು ಪ್ರೀತಿ ತೋರಿಸ್ತಾರೋ ಅವರನ್ನ ಹಚ್ಚಿಕೊಳ್ಳುತ್ತೆ ಅದು ಅಷ್ಟೇ. ಆದರೆ ಅದು ಅವಳಿಗೆ ಒಳ್ಳೆಯದಲ್ಲ. ನಾಳೆ ಹುಡುಗಿ ಹೊರಟು ಹೋದರೆ ಅವಳನ್ನ ಸಂಭಾಳಿಸೋದು ಕಷ್ಟವಾಗಿ ಬಿಡಬಹುದು. ಅದು ಖಂಡಿತ ಆಗಬಾರದು. ನಾನು ನಾನು ಈಗ ಅನುಭವಿಸುತ್ತಿರುವ ನೋವು ಸಂಕಟವನ್ನ ನಾಳೆ ನನ್ನ ಮಗಳು ಅನುಭವಿಸುವಂತೆ ಆಗಬಾರದು. ಅದರ ಬದಲು ಈಗಲೇ ಆ ಹುಡುಗಿಯಿಂದ ಬಂಗಾರಿಯನ್ನ ದೂರ ಇರಿಸುವುದು ಎಲ್ಲಾ ರೀತಿಯಿಂದಲೂ ಒಳ್ಳೆಯದು. ಎಸ್, ಐ ಆಮ್ ರೈಟ್ ಎಂದುಕೊಳ್ಳುತ್ತಾ ಗಾರ್ಡನ್ ಎದುರಿನ ಕಾಂಪೌಂಡ್ ಹತ್ತಿರ ಬಂದು ನಿಂತಿದ್ದ. ಅವನಿಗೆ ಅಲ್ಲಿಂದ ನೇರವಾಗಿ ಕಾಣಿಸುತ್ತಿದ್ದಳು ಕುಂಕುಮ. ನಾಟ್ಯ. ಕಮ್ ಕಮ್ ಹಿಯರ್ ಎಂದು ಕರೆದಿದ್ದ ನಾಟ್ಯಾಳನ್ನ ಎತ್ತಿಕೊಂಡು ಅಲ್ಲಿಯೇ ಓಡಾಡುತ್ತಾ ಇದ್ದ ಹುಡುಗಿಯತ್ತ ನೋಡುತ್ತಾ ಒಂದು ಕೈಯನ್ನ ತನ್ನ ಪ್ಯಾಂಟ್ ಜೇಬಿಗೆ ತೂರಿಸಿ ಇನ್ನೊಂದು ಕೈಯಿಂದ ಸನ್ನೆ ಮಾಡಿದ್ದ. ಬಾ ಎನ್ನುವಂತೆ ಅವಳನ್ನ. ಅವನ ಕೂಗು ಕೇಳಿಸಿ ಅವನತ್ತ ನೋಡಿದ್ದಳು ಹುಡುಗಿ. ಅವನನ್ನ ನೋಡಿ ಅದ್ಯಾಕೋ ಮನಸ್ಸು ಪ್ರಫುಲ್ಲವಾಗಿತ್ತು ಅವಳಿಗೆ. ಅದೇನೋ ಸಮಾಧಾನ, ಅದೇನೋ ನೆಮ್ಮದಿ. ಇಷ್ಟು ಹೊತ್ತು ಇದ್ದ ನೋವು ದುಃಖ ಸ್ವಲ್ಪ ಮಟ್ಟಿಗೆ ಕಡಿಮೆ ಆದಂಥ ಭಾವ. ಅರೆ ದೊರೆ, ಇವ್ರ್ಯಾಕೆ ಈ ಸಮಯದಲ್ಲಿ ಇಲ್ಲಿ ಬಂದವ್ರೆ? ಯಾಕೆ ಹಿಂಗೆ ಕೂಗ್ತಾವ್ರೆ? ಇದ್ಯಾಕೆ ಮತ್ತೆ ಕೇಳಿಕ್ ಬಂದವ್ರೆ ಅವರ ಈ ಸ್ಥಿತಿನಾಗೆ? ಮೊದಲೇ ಹುಷಾರಿಲ್ಲ. ಮಾತ್ರೆ ನುಂಗಿ ಮನೆ ಕಳಿ ಅಂತಂದ್ರೆ ಹಿಂಗ್ ಬಂದವ್ರಲ್ಲ. ಛೇ, ಹೇಳಿದ್ದ ಒಂದು ಮಾತನ್ನು ಕೇಳಕ್ಕಿಲ್ಲ ಈ ಸಾಮ್ರಾಟ್ರು. ಯಾಕೆ ಹಿಂಗ್ ಮಾಡ್ತಾರೋ? ಮುಖ ಊದಿಸಿಕೊಂಡೇ ಅವನತ್ತ ಬಂದು ಅವನ ಮುಂದೆ ನಿಂತಿದ್ದಳು ಹುಡುಗಿ ಎತ್ತಲೋ ನೋಡುತ್ತಾ. ತನ್ನ ಎದುರು ಎತ್ತಲೋ ನೋಡುತ್ತಾ ನಿಂತಿದ್ದ ಹುಡುಗಿಯನ್ನೇ ದೀರ್ಘವಾಗಿ ನೋಡಿದ್ದ ಆಯುಷ್. ಚಡಪಡಿಸಿ ಬಿಟ್ಟಿದ್ದ ನಿಂತಲ್ಲೇ ಹುಡುಗ. ಈ ಹುಡುಗಿಯ ಸನಿಹದಿಂದ ನನ್ನ ದೇಹ ಮನಸ್ಸು ನನ್ನ ಹಿಡಿತದಲ್ಲಿ ಇರುವುದಿಲ್ಲ ಎನ್ನುವುದಂತೂ ಸತ್ಯ. ನನ್ನನ್ನು ನಾನು ಸಂಭಾಳಿಸಿಕೊಳ್ಳಲಾಗದೆ ಒದ್ದಾಡುವಂತಾಗುತ್ತೆ ನನಗೆ. ಏನು ಮಾಡಲಿ ನಾನು? ಛೇ ಎಂದುಕೊಂಡವನು ಅವಳತ್ತ ಬಾಗಿ ಇದ್ದ ತನ್ನ ಮಗುವನ್ನ ಎತ್ತಿಕೊಳ್ಳಲು. ಎತ್ತಲೋ ನೋಡುತ್ತಾ ನಿಂತಿದ್ದವಳು ಅವನು ತನ್ನತ್ತ ಬಾಗಿದ ಕೂಡಲೇ ಬೆಚ್ಚಿ ಅವನತ್ತ ನೋಡಿದಳು ಹುಡುಗಿ ಕಂಗಳನ್ನ ಅರಳಿಸಿ. ಅವನ ಸನಿಹದಿಂದ ಯಾವುದೋ ಹಿತವಾದ ಪರಿಮಳ ಮೂಗಿಗೆ ಸೋಕಿ ಮನಸ್ಸಿಗೆ ಮುದ ನೀಡುತ್ತು ಅವಳಿಗೆ. ಹಿತವಾಗಿ ಕಂಪಿಸಿದ್ದಳು ಒಂದು ಕ್ಷಣ ಹುಡುಗಿ. ತನ್ನ ಅತಿ ಸನಿಹದಲ್ಲಿದ್ದ ಕಂಗಳನ್ನ ಅರಳಿಸಿ ತನ್ನನ್ನೇ ನೋಡುತ್ತಾ ನಿಂತಿದ್ದ ಹುಡುಗಿಯನ್ನ ನೋಡಿದವನಿಗೆ ಅವಳ ಕಂಗಳಲ್ಲೇ ಕರಗಿ ಹೋಗುವ ಬಯಕೆ ತೀವ್ರವಾಯಿತು ಒಂದು ಕ್ಷಣ. ಸರ್ರನೆ ತನ್ನ ಮಗುವನ್ನ ಅವಳ ಕೈಯಿಂದ ಸೆಳೆದುಕೊಂಡು ಅವಳಿಂದ ಹಿಂದೆ ಸರಿದಿದ್ದ ಆಯುಷ್. ಏನಾಗುತ್ತಿದೆ ಎಂದು ಅವಳಿಗೆ ಅರ್ಥವಾಗುವಷ್ಟರಲ್ಲಿ ನಾಟ್ಯ ಅವನ ಕೈಯಲ್ಲಿ ಇದ್ದಳು. ಅವನನ್ನೇ ಅಯೋಮಯಳಾಗಿ ನೋಡಿದ್ದಳು ಕುಂಕುಮ.